ಬೆಂಗಳೂರಲ್ಲಿ ಮೆಟ್ರೋ ಕಾಮಗಾರಿ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ. ಅಗರ ಬಳಿಯಲ್ಲಿ ಆಯತಪ್ಪಿ ಕೆಳಗಡೆ ಬಿದ್ದಿದೆ ಬೃಹತ್ ಕ್ರೇನ್. ಮೆಟ್ರೋ ನೀಲಿ ಮಾರ್ಗದ ಕಾಮಗಾರಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಡೆದಿರುವಂತಹ ಅವಘಡ ಇದು. ಆಯತಪ್ಪಿ ಬೃಹತ್ ಕ್ರೇನ್ ಬಿದ್ದಿದೆ. ಅಗರ ಬಳಿಯಲ್ಲಿ ಘಟನೆ ನಡೆದಿರೋದು. ಮೆಟ್ರೋ ನೀಲಿ ಮಾರ್ಗದ ಕಾಮಗಾರಿ ಸಂದರ್ಭದಲ್ಲಿ ಕ್ರೇನ್ ಬಿದ್ದಿದೆ. ಔಟರ್ ರಿಂಗ್ ರೋಡ್ ಸಂಪರ್ಕ ಕಲ್ಪಿಸುವಂತಹ ಬ್ಲೂ ಲೈನ್ ಟೆಕ್ನಿಕಲ್ ಸಮಸ್ಯೆಯಿಂದ ಕೆಳಗಡೆ ಬಿದ್ದುಬಿಟ್ಟಿದೆ ಬೃಹತ್ ಕ್ರೇನ್. ಸ್ಟೀಲ್ ಗರ್ಡರ್ ಮೇಲೆತ್ತುವಾಗ ಈ ಅವಘಡ ಸಂಭವಿಸಿದೆ. ಸದ್ಯಕ್ಕೆ ಮಾಹಿತಿ ಸಿಕ್ಕಿದೆ, ಯಾರಿಗೂ ಏನು ಹಾನಿಯಾಗಿಲ್ಲ, ಪ್ರಾಣ ಹಾನಿಯಾಗಿಲ್ಲ ಅಂತ ಹೇಳಿ ಡೆಪ್ಟಿ ಚೀಫ್ ಇಂಜಿನಿಯರ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕೆಳಗಡೆ ಬಿದ್ದಂತ ಕ್ರೇನ್ ಮೇಲಕ್ಕೆತ್ತೋದಕ್ಕೆ ಹರಸಾಹಸವನ್ನ ಪಡಲಾಗ್ತಾ ಇದೆ. ಕಾಮಗಾರಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಬೃಹತ್ ಕ್ರೇನ್ ಬಿದ್ದಿದೆ. ಆ ಸಂದರ್ಭದಲ್ಲಿ ಅಲ್ಲಿ ಯಾರೂ ಇರಲಿಲ್ಲ, ಹಾಗಾಗಿ ಪ್ರಾಣ ಹಾನಿ ಆಗಿಲ್ಲ ಅಂತ ಹೇಳಿ ಡೆಪ್ಯೂಟಿ ಚೀಫ್ ಇಂಜಿನಿಯರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಕೆಳಗಡೆ ಬಿದ್ದಿರುವಂತಹ ಕ್ರೇನ್ ಅನ್ನ ಮೇಲಕ್ಕೆತ್ತೋದಕ್ಕೆ ಹರಸಾಹಸ ಪಡಲಾಗ್ತಾ ಇದೆ. ದೃಶ್ಯದಲ್ಲೂ ನಾವು ಗಮನಿಸ್ತಾ ಇದ್ದೀವಿ. ಕೆಳಗಡೆ ಬಿದ್ದಿದೆ ಬೃಹತ್ ಕ್ರೇನ್. ಮೆಟ್ರೋ ಕಾಮಗಾರಿ ಸಂದರ್ಭದಲ್ಲಿ ನಡೆದಿರುವಂತಹ ಅವಘಡ ಇದು. ಪ್ರಾಣಹಾನಿ ಏನು ಆಗಿಲ್ಲ, ಯಾರಿಗೂ ಅಪಾಯನೂ ಆಗಿಲ್ಲ ಅಂತ ಹೇಳಿ ಅಲ್ಲಿದ್ದಂತ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೀಲಿ ಮಾರ್ಗದ ಕಾಮಗಾರಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಬೃಹತ್ ಕ್ರೇನ್ ಬಿದ್ದಿರೋದು. ಬೆಂಗಳೂರಿನ ಅಗರ ಬಳಿಯಲ್ಲಿ ಬೃಹತ್ ಕ್ರೇನ್ ಬಿದ್ದಿದೆ. ಸದ್ಯಕ್ಕೆ ಅದನ್ನ ಮೇಲಕ್ಕೆತ್ತೋದಕ್ಕೆ ಹರಸಾಹಸ ನಡೀತಾ ಇದೆ. ಇಂಥ ಕಾಮಗಾರಿ ನಡೆಸುವಾಗ ಅದಕ್ಕೆ ಮುನ್ನೆಚ್ಚರಿಕೆ ಅನ್ನೋದು ಅಗತ್ಯ ಅಂತ ಹೇಳೋದು. ಯಾಕಂದ್ರೆ ಮುನ್ನೆಚ್ಚರಿಕೆ ಇಲ್ಲ ಅಂದ್ರೆ ಅಲ್ಲೇನಾದ್ರೂ ವಾಹನ ಸವಾರನ್ನ ಬಿಟ್ಟಿದ್ರೆ ದೊಡ್ಡ ಮಟ್ಟದಲ್ಲಿ ಹಾನಿ ಉಂಟಾಗ್ತಾ ಇತ್ತು, ಪ್ರಾಣ ಹಾನಿ ಆಗ್ತಾ ಇತ್ತು. ಮಿಡ್ ನೈಟ್ 3 ಗಂಟೆಗೆ ಈ ಮೆಕ್ಯಾನಿಕಲ್ ಸ್ಟ್ರೆಚರಲ್ ಕಟ್ ಆದ್ಮೇಲೆ ಕ್ರೈನ್ ಫಾಲ್ಟಿ ಆಯ್ತು. ಇದು ಸಿಲ್ಕ್ ಬೋರ್ಡ್ ಹತ್ರ ಸ್ಟೀಲ್ ಗರ್ಡ್ರ್ ಮಾಡಬೇಕು. ಇದು ಲೋಡಿಂಗ್ ಜಾಗನಾಗ ಇದಾಗ್ಬಿಟ್ಟಿದೆ. ಸ್ಟ್ರೆಚರಲ್ ಕಟ್ ಆಗಿದ್ರಿಂದ ಅದು ಕ್ರೈನ್ ಸೇಫರ್ ಇಲ್ಲ, ಮೇಲೆ ಅಷ್ಟೇ, ಇನ್ನೇನಿಲ್ಲ. ಡ್ರೈವರ್ ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. ಯಜಮಾನ ಓಡಿತಾರಂತ ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. 10 ವರ್ಷ ಎಕ್ಸ್ಪೀರಿಯನ್ಸ್. ಅವನು ಏನು ಮಾಡೋಕ್ಕಲ್ಲ, ಸ್ಟ್ರೆಚರಲ್ ಕಟ್ ಆದ್ರೆ ಏನು ಮಾಡೋಕ್ಕಲ್ಲ. ಅದನ್ನ ತೀರಾ ಚೆಕ್ ಮಾಡಬೇಕು ಅಷ್ಟೇ. ಇದೆಲ್ಲ ನ್ಯೂ ಬ್ರ್ಯಾಂಡ್ ಕ್ರೈನ್ ಇಲ್ಲ. ಗಾಡ್ರ್ ಇರ್ಬೋದು, ಒಂದು 100 ಟನ್ ಇರ್ಬೋದು, 100 ಟನ್. ಯಾರು ಏನೂ ಆಗಿಲ್ಲ. ಇನ್ನು ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ರಾಜಧಾನಿ ಬೆಂಗಳೂರಿನಲ್ಲಿ ಅತಿ ದೊಡ್ಡದಾದಂತಹ ದುರಾತ ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ಆ ದೃಶ್ಯಗಳನ್ನ ನೋಡ್ತಾ ಹೋದ್ರೆ ಈಗಲೂ ಕೂಡ ಭಯ ಆಗತ್ತೆ. ಯಾಕಂದ್ರೆ ಔಟರ್ ರಿಂಗ್ ರೋಡ್, HSR ಲೇಔಟ್ ನಿಂದ ಮುಂಭಾಗದಲ್ಲಿ ಔಟರ್ ರಿಂಗ್ ರೋಡ್, ಅಗರ ಕೆರೆ ಮುಂಭಾಗದಲ್ಲಿರುವಂತಹ ಈ ರಸ್ತೆ ಏನಿದೆ, ಫ್ಲೈಓವರ್ ಒಂದು ಕಡೆಗೆ, ಪಕ್ಕದಲ್ಲಿರುವಂತಹ ಸರ್ವಿಸ್ ರೋಡ್, ಇಲ್ಲಿ ಮೆಟ್ರೋ ಕಾಮಗಾರಿ ನಡೀತಾ ಇದೆ. ಇದರ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಅತಿ ದೊಡ್ಡದಾದಂತಹ ಮೆಷಿನ್ ಏನಿದೆ, ಕ್ರೇನ್ ಏನಿದೆ, ಆ ಕ್ರೇನ್ ಹೇಗೆ ಈ ಟ್ರ್ಯಾಕ್ಟರ್ಗಳು ಹೇಗೆ ಹಿಮ್ಮಂಡೆ ಆಗತ್ತಲ್ಲ ಆ ರೀತಿಯಾಗಿ ಅತಿ ದೊಡ್ಡದಾದಂತಹ ಕ್ರೇನ್ ಇದು, ಬೃಹತ್ ಕ್ರೇನ್. 14 ಇಲ್ಲಿರುವಂತಹ ಟೈರ್ಗಳಿರುವಂತಹ ಅತಿ ದೊಡ್ಡದಾದಂತಹ ಬೃಹತ್ ಕ್ರೇನೆ ಆಲ್ಮೋಸ್ಟ್ ಮೇಲಕ್ಕೆತ್ತಿದೆ. ಯಾಕಂದ್ರೆ ಇಲ್ಲಿರುವಂತಹ ಸ್ಟೀಲ್ ಗಾರ್ಡರ್, ಅದರ ಹಿಂಭಾಗದಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಸ್ಟೀಲ್ ಗಾರ್ಡರ್, ಅದು ಅತಿ ಹೆಚ್ಚಿನ ತೂಕ ಇರುವಂತಹ ಸ್ಟೀಲ್ ಗಾರ್ಡರ್. ಆ ಸ್ಟೀಲ್ ಗಾರ್ಡರ್ ಅನ್ನ ತೆಗೆದುಕೊಂಡು ಮುಂಭಾಗದಲ್ಲಿ ಹೆಬ್ಳೂರ್ ಏನಿದಿಲ್ಲ ಅಲ್ಲಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ವೆಹಿಕಲ್ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಚಾಲಕನ ನಿರ್ಲಕ್ಷ್ಯನೋ ಅಥವಾ ತಾಂತ್ರಿಕ ಕಾರಣವೋ, ಈ 2 ಕಾರಣಗಳ ಬಗ್ಗೆ ಸ್ಪಷ್ಟತೆ ಈಗಲೂ ಕೂಡ ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಇದ್ದಕ್ಕಿದ್ದಂತೆ ಇದು ಹಿಮ್ಮಂಡಿ ಆಗಿದೆ. ವೆಹಿಕಲ್ ಆಲ್ಮೋಸ್ಟ್ ಎಲ್ಲದೂ ಕೂಡ ಹಿಮ್ಮಂಡಿ ಆಗಿದ್ದು, ಅಲ್ಲಿರುವಂತಹ ಸ್ಟೀಲ್ ಗಾರ್ಡರ್ ಏನಿದೆ ಅದು ಕೆಳಗಡೆ ಬಿದ್ದಿದೆ. ಇದರಿಂದಾಗಿ ದೊಡ್ಡ ಅನಾಹುತ ಆಗೋದು ತಪ್ಪಿರೋದು ಹೇಗೆ ಅಂದ್ರೆ, ಪಕ್ಕದಲ್ಲೇ ನಿಮಗೆ ಫ್ಲೈಓವರ್ ಇದೆ. ಒಂದು ವೇಳೆ ಏನಾದ್ರೂ ಅಪ್ಪಿತಪ್ಪಿ ಫ್ಲೈಓವರ್ ಮೇಲೆ ಏನಾದ್ರೂ ಬಿದ್ದಿದ್ರೆ ನಿತ್ಯ ಆಲ್ಮೋಸ್ಟ್ 1000ಕ್ಕೂ ಹೆಚ್ಚು ವೆಹಿಕಲ್ಗಳು, ಆಲ್ಮೋಸ್ಟ್ 1 ಗಂಟೆಯಲ್ಲಿ 1000ಕ್ಕೂ ಹೆಚ್ಚು ವೆಹಿಕಲ್ಗಳು ಓಡಾಡುತ್ತೆ. ಯಾಕಂದ್ರೆ 75ಕ್ಕೂ ಹೆಚ್ಚು IT ಕಂಪನಿಗಳು ಇರೋದು ಈ ಮುಂಭಾಗದಲ್ಲಿ, ಔಟರ್ ರಿಂಗ್ ರೋಡ್ನ ಮುಂಭಾಗದಲ್ಲೇ. ಏನಾದ್ರೂ ಅನಾಹುತ ಆಗಿದ್ರೆ, ಬೀಳುವಂತ ಸಂದರ್ಭದಲ್ಲಿ ವೆಹಿಕಲ್ಗಳಿಗೆ ಏನಾದ್ರೂ ಅನಾಹುತ ಆಗಿದ್ರೆ ಬಹಳ ದೊಡ್ಡ ದುರಂತ ಆಗ್ತಾ ಇತ್ತು. ಕೂದಲೆಳೆ ಅಂತರದಿಂದ ಯಾವುದೇ ರೀತಿಯಾದಂತಹ ತೊಂದರೆನೂ ಕೂಡ ಆಗಿಲ್ಲ. ಫ್ಲೈಓವರ್ ಪಕ್ಕದಲ್ಲಿ ಬಿದ್ದಿರೋದು. ಬೆಳಗ್ಗೆ ಇಂದು ನಸುಕಿನ ವೇಳೆ 3 ಗಂಟೆ 45 ನಿಮಿಷಕ್ಕೆ ನಡೆದಿರುವಂತಹ ಘಟನೆ. ಅದೃಷ್ಟವಶಾತ್ ಯಾರಿಗೂ ಕೂಡ ಏನಾಗಿಲ್ಲ, ಸಣ್ಣ ಗಾಯನೂ ಕೂಡ ಆಗಿಲ್ಲ. ನಾವು ಕೂಡಲೇ ಇದನ್ನ ಸ್ಥಳಾಂತರ ಮಾಡುವಂತ ಕಾರ್ಯನೂ ಕೂಡ ಮಾಡ್ತೇವೆ ಅಂತ ಹೇಳಿ ಸ್ಥಳಕ್ಕೆ ಭೇಟಿ ನೀಡಿದಂತ BMRCL ಅಧಿಕಾರಿಗಳು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣ್. ಚಿಕ್ಕಬಳ್ಳಾಪುರ